ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಿಮ್ಗೆ ತೋರಿಸ್ತಾರೆ ಈ ಬಾಕ್ಸು ಮನಿ ಸೇವಿಂಗ್ ಬಾಕ್ಸು. ಸೊ ಸ್ಮಾಲ್ ಪಿಗ್ಗಿ ಬ್ಯಾಂಕ್ ಥರ ಇದೆ. ಇದು ಹಿಂದ್ಗಡೆ ಒಂದು ಈ ರೀತಿ ಹೋಲ್ಸ್ ಥರ ಇದೆ ನೋಡಿ, ಅಲ್ಲಿ ಬೇಕಂದ್ರೆ ನಮ್ಗೆ ರಿಮೂವ್ ಮಾಡ್ಬೋದು. ಬಟ್ ನಾವು ಸೇವಿಂಗ್ ಮಾಡ್ತಿರೋದ್ರಿಂದ ನನ್ನ ಒಂದು ಅನಿಸಿಕೆ, ನಾವು ಅದಕ್ಕೆ ಹಾಕ್ತಿರೋ ಹಣ ಯಾವುದೇ ರೀತಿ ಉಪಯೋಗ ಮಾಡ್ದಿರಾ ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಒನ್ಸ್ ಅಪಾನ್ ಎ ಟೈಮ್ ನಮಗೆ ಇದು ಕಾಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸೇವಿಂಗ್ ಮಾಡೋದಲ್ಲ. ಸೊ ಆದ್ದರಿಂದ ನೀವು ಯಾವುದೇ ರೀತಿ ಈ ರೀತಿ ಸೇವಿಂಗ್ ಮಾಡೋಕ್ಕೆ ಹೋದರೂ ನೀವು ಮತ್ತೆ ಅದನ್ನು ತಗೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೋಬೇಡಿ. ಸೊ ಫ್ಯೂಚರ್ ವೀಡಿಯೋಸಲ್ಲಿ ನಮ್ಮ ಒಂದು ಚಾನಲಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೀನಿ, ನನಗೆ ಗೊತ್ತಿರುವಂಥ ಟಿಪ್ಸ್ ಎಲ್ಲ. ಸೊ ಖಂಡಿತ ನೀವೆಲ್ಲರೂ ನಮ್ಮ ವೀಡಿಯೋಸ್ ನೋಡಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರುವಂತಹ ಮಾಹಿತಿನೇ ಕೊಡ್ತೀನಿ. ನಮ್ಮ ಮನೆಯಲ್ಲೇ ಮಹಿಳೆಯರು ಏನೆಲ್ಲ ಕೆಲಸಗಳು ಮಾಡಿಕೊಂಡು ದುಡ್ಡನ್ನು ದುಡಿಬೋದು, ನಾವು ಎಷ್ಟು ಚೆನ್ನಾಗಿ ಸೇವಿಂಗ್ ಮಾಡ್ಬೋದು, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದಿರ ಯಾವ ರೀತಿ ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೀನಿ. ಯಾಕಂತಂದರೆ ಒನ್ಸ್ ಅಪಾನ್ ಎ ಟೈಮ್ ನಾನು ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ಸ್ನ ಫೇಸ್ ಮಾಡಿ ಬಂದಿದ್ದೀನಿ. ಈಗಲೂ ಕೆಲವೊಂದು ಸಲ ಫೇಸ್ ಮಾಡಬೇಕಾಗುತ್ತೆ. ಜನರಲಾಗಿ ಹೇಳ್ಬೇಕಂತಂದರೆ ಪ್ರತಿಯೊಂದು ಮನೆಗೂ ಆರ್ಥಿಕ ಸಮಸ್ಯೆ ಅನ್ನೋದು ಒಂದಲ್ಲ ಒಂದು ರೀತಿ ಎದುರು ಆಗೇ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ರೀತಿ ಸೇವಿಂಗ್ ಅನ್ನೋದು ಮಾಡಿಟ್ಕೊಂಡಿದ್ರೆ ನಮಗೆ ಖಂಡಿತ ಆ ಟೈಮಲ್ಲಿ, ಕಷ್ಟದ ಟೈಮಲ್ಲಿ ನಾವು ಇನ್ನೊಬ್ಬರ ಹತ್ರ ಕೈ ಚಾಚುವಂಥ ಅವಶ್ಯಕತೆ ಇರಲ್ಲ. ಸೇವಿಂಗ್ ಮಾಡಿರೋ ದುಡ್ಡಲ್ಲಿ ಏನಾದರೂ ಒಂದು ಬಂಗಾರ ತೆಗೆದಿಟ್ಕೊಂಡಿದ್ದೆ ಆದರೆ ನಮ್ಮ ಕಷ್ಟ ಕಾಲಕ್ಕೆ ನಮ್ಮನ್ನು ಕಾಪಾಡೋದು ಆ ಒಂದು ಬಂಗಾರದ ಒಡವೆನೇ. ನಾವು ಇನ್ನೊಬ್ರಿಗೆ ಯಾರಿಗೋ ಬಡ್ಡಿ ಕೊಟ್ಟು ಅದರ ವಾಪಸ್ ಬರದಿರ, ಸೊ ನಾನು ಈ ಥರ ಓವರ್ ಥಿಂಕ್ ಮಾಡಿ ಅದೇನಂತರ ಅತಿ ಬುದ್ಧಿವಂತನಿಗೆ ಯೂಸ್ ಮಾಡಿ ತುಂಬ ದುಡ್ಡು ಲಾಸ್ ಮಾಡಿದ್ದೀನಿ. ಆದ್ದರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಸ್ ಮನೇನ ಸೇವ್ ಮಾಡಬೇಕು, ಮತ್ತು ನಾವು ಮನೆ ಸೇವ್ ಮಾಡಿರೋದು ಯಾವ ರೀತಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೆಲ್ಲನೂ ಫ್ಯೂಚರ್ ನಮ್ಮ ಚಾನಲಲ್ಲಿ ನನ್ನ ವೀಡಿಯೋಸಲ್ಲಿ ಖಂಡಿತ ನೀವು ನೋಡ್ತೀರ ಸ್ನೇಹಿತರೆ. ಸೊ ಇವತ್ತು ಏನಂತಂದರೆ ಬೆಳಗ್ಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಆ ಸೇವಿಂಗ್ ಬಾಕ್ಸ್ ಬಂದುಬಿಟ್ಟು ನೈಟ್ ತರಿಸಿದ್ದು. ಸೊ ನಾನು ಬೆಳಗ್ಗೆ ನಿಮ್ಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಇನ್ನೇನು ಮಕ್ಳಿಗೆ ಸ್ಕೂಲ್ ಓಪನ್ ಆಗಿದೆ, ಮಕ್ಳು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಪಲಾವ್ ಮಾಡೋಣ ಅಂತಂದರೆ ಮಿಕ್ಸಿ ಕೆಟ್ಟಿದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದನ್ನು ರಿಪೇರಿ ಕೊಟ್ಟು ಬಂದಿದ್ದೀನಿ. ಆದ್ದರಿಂದ ಮಸಾಲೆಗಳು ರುಬ್ಬೋದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ರೈಸ್ ಬಾತೇ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಇಲ್ಲಿ ರೈಸ್ ಬಾತ್ಗೆ ನಾನು ಕ್ಯಾಲಿಫ್ಲವರ್ ಸ್ವಲ್ಪ ಇತ್ತು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಒಂದೆರಡು ಒಟ್ಟು ತೆಗೆದು ಕಟ್ ಮಾಡ್ತಿರೋಂತಹ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಲಂಚ್ ಬಾಕ್ಸಸ್ಗೆ ಸ್ವಲ್ಪ 1-2 ಗ್ಲಾಸ್ ರೈಸನ್ನು ಇಟ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಇವಾಗ ರೈಸ್ ಬಾತ್ನ ರೆಡಿ ಮಾಡ್ತಾಯಿದ್ದೀನಿ. ಪ್ಲೈನ್ ರೈಸ್ ಬಾತ್ ಅಂತಲೇ ಹೇಳ್ಬೋದು. ಅಂದರೆ ವೆಜಿಟೇಬಲ್ಸ್ ಹಾಕ್ತಿದ್ದೀವಿ, ಬಟ್ ಮಸಾಲೆ ಅಷ್ಟೊಂದಿರಲ್ಲ ಇದರಲ್ಲಿ, ಸಿಂಪಲಾಗಿರುತ್ತೆ. ಮೊಸರು ಜೊತೆ ಆರಾಮಾಗಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಇನ್ನೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಇಷ್ಟೊಂದು ವೆಜಿಟೇಬಲ್ಸ್ ಕಟ್ ಮಾಡಿದ್ದೀನಲ್ಲ, ಸೊ ಈ ವೆಜಿಟೇಬಲಲ್ಲಿ ವೇಸ್ಟ್ ಎಲ್ಲ ನಾನು ಡಸ್ಟ್ಬಿನ್ಗೆ ಹಾಕ್ತಾ ಇಲ್ಲ. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ. ಅದು ಒಂದು ಸಪ್ರೇಟ್ ವಿಡಿಯೋ ತೆಗೆದು ತೋರಿಸ್ತೀನಿ ನೋಡಿ. ಸೊ ಆ ವೇಸ್ಟ್ನೆಲ್ಲ ನಾನು ನಮ್ಮ ಒಂದು ಪಾಟಲ್ಲಿ ಮಣ್ಣಿರುತ್ತಲ್ಲ, ಯಾವುದಾದ್ರೂ ಒಂದು ಪಾಟಲ್ಲಿ ಬರೀ ಮಣ್ಣು ತುಂಬಿಸಿಟ್ಬಿಟ್ಟು ಅದನ್ನು ಒಂದು ಅರ್ಧ ಮಣ್ಣು ತೆಗೆದು ಈ ಕಟ್ ಮಾಡಿರೋಂಥ ವೆಜಿಟೇಬಲ್ಸ್ನೆಲ್ಲ ಆ ಅರ್ಧ ಮಣ್ಣಿಗೆ ಹಾಕಿ ಮತ್ತು ಇನ್ನು ಅರ್ಧ ಮಣ್ಣು ಅದ್ರ ಮೇಲೆ ಮುಚ್ಚಿಬಿಟ್ಟು ನೀರು ಹಾಕಿಬಿಟ್ಬಿಡ್ತೀನಿ. ಒಂದು ಸ್ವಲ್ಪ ದಿನಕ್ಕೆ ಅದು ಚೆನ್ನಾಗಿ ಕೊಳೆತುಬಿಟ್ಟು ಗೊಬ್ಬರ ಥರ ಆಗಿರುತ್ತೆ. ಅದೇ ಒಂದು ಮಣ್ಣನ್ನು ತೆಗೆದು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಹಾಕ್ತೀನಿ. ತುಂಬ ಚೆನ್ನಾಗಿ ಗಿಡಗಳು ಅನ್ನೋದು ಬೆಳವಣಿಗೆ ಆಗುತ್ತೆ. ನೀವು ಸಹ ನಿಮ್ಗೆ ಆ ರೀತಿ ಪಾಟಲ್ಲಿ ಶೇಖರಣೆ ಮಾಡಿ ಇಡೋದು ನಿಮ್ಗೆ ಕಷ್ಟ ಆಗುತ್ತೆ ಅನ್ನಂಗಿದ್ರೆ, ನೀವು ಏನು ಕಟ್ ಮಾಡಿರ್ತೀರ ವೆಜಿಟೇಬಲ್ಸ್ ವೇಸ್ಟು ಅದನ್ನೆಲ್ಲ ಒಂದು ವೇಸ್ಟ್ ಬಾಟ್ಲಿಗೆ ಹಾಕ್ಬಿಟ್ಟು ಅದರಲ್ಲಿ ಓವರ್ ನೈಟ್ ಅಥವಾ ಒಂದು 3-4 ಡೇಸ್ ನೈಟ್ ಆಗಲಿ ಡೇ ಆಗಲಿ ನೀರು ಹಾಕ್ಬಿಟ್ಬಿಟ್ಟು ಆ ನೀರನ್ನು ಸಹ ನೀವು ಆರಾಮಾಗಿ ಗಿಡಗಳಿಗೆ ಹಾಕ್ಬೋದು. ಅದು ಚೆನ್ನಾಗಿ ಒಂದು ಫಲವತ್ತತೆಯಿಂದ ಗಿಡಗಳು ಬೆಳೆಯುತ್ತೆ ಅದರಿಂದನೂ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ ಆಯಿತು ಸ್ನೇಹಿತರೆ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾರ್ಮಲಿ ನಾನು 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಮತ್ತು ತುಪ್ಪ ಹಾಕಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿದ್ದೀನಿ. ಅದೇ ರೀತಿ ಕ್ಯಾಪ್ಸಿಕಮ್ಮು, ಕ್ಯಾಬೇಜು,
ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ರೆ ಪ್ಲೈನ್ ಪಲಾವ್ ಆಗೋಗುತ್ತೆ ಅನ್ನೋದು ಕಾನ್ಸೆಪ್ಟಿಗೆ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಅವೈಲಬಲ್ ಇಲ್ಲ, ಅದೇ ಕಾರಣಕ್ಕೆ ನಾನು ಸೇರಿಸಿಲ್ಲ ಅಷ್ಟೇ. ಹೇಳಿದ್ನಲ್ಲ ರುಬ್ಲಿಕ್ಕೆಲ್ಲ ಅವಕಾಶ ಇಲ್ಲ ಅಂತಂದ್ಬಿಟ್ಟು, ಸೊ ಅದೇ ಕಾರಣಕ್ಕೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ನಿಮ್ಮ ಹತ್ರ ಏನೆಲ್ಲ ಓಲ್ಡ್ ಸ್ಪೈಸಸ್ ಇರುತ್ತೋ ಅದನ್ನೆಲ್ಲ ಹಾಕ್ಬೋದು. ಒಂದು ಕಡೆ ಪಲಾವ್ ರೆಡಿ ಆಗ್ತಿದೆ. ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಬೇಗ ಹೊಟ್ಟೆ ಹಸಿವು ಆಗುತ್ತೆ. ಸೊ ಆದ್ದರಿಂದ ಬೆಳಗ್ಗೆ ನಾನು ಬರೀ ಹೊಟ್ಟೆಗೆ 1-2 ಗ್ಲಾಸ್ ನೀರು ಕುಡ್ಕೊಂಡಿದ್ದೆ ಅಷ್ಟೇ. ಅದಕ್ಕೆ ಕಾಫಿ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ನಾವೇನು ಕಟ್ ಮಾಡ್ಕೊಂಡಿದ್ವಿ ವೆಜಿಟೇಬಲ್ಸ್, ಟೊಮೊಟೊ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಅದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದ ಆದಮೇಲೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಒಮ್ಮೆ ಜಸ್ಟ್ ಒಂದು 30 ಸೆಕೆಂಡ್ ಕೈ ಆಡಿಸಿ ಸಾಕು. ಅದಾದಮೇಲೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ ರೈಸನ್ನ ಸೇರಿಸ್ತಾ ಇದ್ದೀನಿ. 2 ಗ್ಲಾಸು ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಡಬಲ್ 4 ಗ್ಲಾಸ್ ನೀರನ್ನು ತೊಗೊತಾ ಇದ್ದೀನಿ. ನಾನು ಯಾವುದೇ ಒಂದು ರೈಸ್ ರೆಸಿಪಿ ಮಾಡಲಿ ನಾನು ಕುಕ್ಕರ್ ಯೂಸ್ ಮಾಡೋದೇ ಇಲ್ಲ. ಪ್ರತಿಯೊಂದು ನಾನು ಪಾತ್ರೆಯಲ್ಲೇ ಮಾಡೋದು. ಕುಕ್ಕರಲ್ಲಿ ನಾನು ರೈಸು ಬಾಯ್ಲ್ ಮಾಡಲ್ಲ. ಏನಾದರೂ ಕಾಳು ಸಾಂಬಾರು ಇಲ್ಲ ಬೇಗ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದಾದರೆ ಮಾತ್ರ ನಾನು ಕುಕ್ಕರ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈಗ ನನಗೆ ಶುಗರ್ನ ಹತ್ರ ಈಗ ಖಾಲಿ ಆಗ್ತಾ ಬಂದಿದೆ. ಸೊ ಖಾಲಿ ಆಗಿದೆ ಅಂತ ಅನ್ನಬಾರ್ದು ಅಂತಂದ್ಬಿಟ್ಟು ಖಾಲಿ ಆಗ್ತಾ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಆ ಬಾಕ್ಸ್ನ ತೊಳೆಯೋಕ್ಕೆ ಹಾಕಿದೆ. ಶುಗರ್ನ ತರಿಸ್ಕೊಳ್ಳೋದಿದೆ, ಶುಗರ್ ತರಿಸ್ಬೇಕು. ಈ ಕಾಲದಲ್ಲಿ ಕೆಲವರು ಆರ್ಗಾನಿಕ್ಕಾಗಿ ಹೋಗೋದಾದರೆ ಬೆಲ್ಲ ಹಾಕ್ಕೊಂಡು ಕುಡಿಬೋದಲ್ಲ, ಹೆಲ್ದಿ ಅಲ್ಲ, ಶುಗರನ್ನ ಅನ್ಹೆಲ್ದಿ ಸೊ ಅದೇನೋ ಅವೆಲ್ಲ ಕೇಳಲ್ಪಟ್ಟಿರ್ತೀವಿ. ಬಟ್ ನನಗೆ ಅದು ಅಭ್ಯಾಸ ಆಗೋಗಿದೆ. ಸ್ವಲ್ಪ ಬೆಲ್ಲದ ಕಡೆ ಎಲ್ಲ ಕನ್ವರ್ಟ್ ಆಗಬೇಕು, ನಿಧಾನ ನೋಡೋಣ. ನನಗೆ ಬೆಲ್ಲ ಟೀಗಾದರೆ ಓಕೆ, ಶುಂಠಿ ಹಾಕಿರ್ತೀವಿ, ಬೆಲ್ಲ ಹಾಕಿರ್ತೀವಿ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಕಾಫಿಗೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬೆಲ್ಲ, ಆದ್ದರಿಂದನೇ ಬೆಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಟಿಫನ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಉದುರಾಗೈತೆ, ತುಂಬ ಟೇಸ್ಟಿಯಾಗೈತೆ. ಇದ್ರ ಜೊತೆ ಮೊಸರು ಬಜ್ಜಿ ಹಾಕಿ ಮಕ್ಳು ಬಾಕ್ಸ್ ರೆಡಿ ಮಾಡಿ ಕಲಿಸ್ಕೊಟ್ಟೆ ಮುಗಿಯಿತು. ಸೊ ಇದು ಬಂದ್ಬಿಟ್ಟು ಸಾಯಂಕಾಲ ಸುಮ್ಮನೆ ಒಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮಸಾಲೆ ಪೂರಿ ತಂದಿದ್ದ ಇವನು, ಅದನ್ನು ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾಯಿದ್ವಿ ಈವ್ನಿಂಗ್. ಜಸ್ಟು ಸುಮ್ಮನೆ ಇದನ್ನು ಕ್ಲಿಪ್ ಸೇರಿಸೋಣ ಅಂತಂದ್ಬಿಟ್ಟು ಶೂಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. 100 ರೂಪೀಸ್ ಕಟ್ಸ್ಕೊಂಬಂದಿದ್ದು ಅವನು ಆಟ ಆಡೋಕ್ಕೆ ಹೋಗಿ ಹಂಗೆ. ಸೊ ಅದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಎಲ್ಲ ತಿಂದು ಮುಗಿಸಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.